ನಿನ್ನೆಯ ದೇಶದಲ್ಲಿ ನಡೆದಿರ್ತಕ್ಕಂಥ ಪಾಕಿಸ್ತಾನದ ಪಾಪಿಗಳು ನಮ್ಮ ಜನರ ಅತ್ಯಂತ ಹೀನಾಯಮಾನವಾಗಿ ಹೊಂದಿದ್ದಾರೆ. ಅದನ್ನು ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು ನಾವು ಆ ಘಟನೆಯ ಬಗ್ಗೆ ನಾವು ಸಂಪೂರ್ಣವಾಗಿ ಖಂಡನೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ದೇಶದ ನಾಯಕರುಗಳು ಈ ವಿಷಯದ ಬಗ್ಗೆ ಭಾಳ ಸೀರಿಯಸ್ ಆಗಬೇಕು ಅಂಥೇಳಿ ನಾನು ನಮ್ಮನ್ನೆಲ್ಲ ನಾಯಕರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಯಾಕಂತಂದರೆ ಇದು ಸಾಮಾನ್ಯ ಮಾತಲ್ಲ. ಸುಮಾರು 26-28 ಜನ ಭಾರತೀಯರನ್ನು ಹೀನಾಯವಾಗಿ ನೋಡಿ, ಅವರು ಎಂಥ ಕೆಟ್ಟ ಪ್ರವೃತ್ತಿ ಅವ್ರದ್ದು ಅಂದರೆ ಅವ್ರ ಬಟ್ಟೆಗಳನ್ನು ನಿನ್ನೆ ಪಹಲ್ಗಾಮ್ದಲ್ಲಿ ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಕಾಶ್ಮೀರವನ್ನು ನೋಡಲಿಕ್ಕೆ ಬಂದಂತಹ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿಯನ್ನು ಮಾಡಿ ಭಾಳ ಹೀನಾಯವಾಗಿ ಅವರನ್ನು ಕೊಲೆ ಮಾಡುವುದರ ಜೊತೆಗೆ ಈ ಒಂದು ಹಿಂದೂ ಅಂತಕ್ಕಂತಹ ಧರ್ಮೀಯರ ಮೇಲೆ ಈ ಒಂದು ದಾಳಿಯನ್ನು ಮಾಡಿದ್ದು ಅದು ಭಾಳ ಖಂಡನೆ ಮಾಡ್ತಕ್ಕಂಥದ್ದು ಹೇಳಿ. ಕೇವಲ 7 ದಿನ ಆಗಿದೆ ಲಗ್ನವಾಗಿ, ಅಂಥವ್ರ ಮೇಲೇನೂ ಕೂಡ ಈ ಕ್ರೂರವಾದಂತಹ ಒಂದು ಹತ್ಯೆ ಇದು ನಿಜವಾಗಿಯೂ ಒಂದು ರೀತಿ ನಮ್ಮ ಹಿಂದೂಗಳ ಮೇಲೆ ಒಂದು ಬಹಳ ಹೀನಾಯವಾದಂತಹ ಒಂದು ಅತ್ಯಾಚಾರವಾಗಿದೆ. ಇಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಮ್ಮಿಕೊಂಡಂಥ ಶೋಕಾಚರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಹಿರಿಯರು ಮತ್ತು ಆತ್ಮೀಯ ಸೋದರರು ಸಹಿತ ಉಪಸ್ಥಿತರಿದ್ದಾರೆ. ಇದು ಬಹುತೇಕ ಭಾರತ ದೇಶದಲ್ಲಿ ಈ ರೀತಿ ಹೀನಾಯ ಕೃತ್ಯ ಎಸಗುವುದು ಅಂದರೆ ಯಾರಿಗಾದರೂ ನೋವಾಗುವುದೇ. ಈಗ ನೋಡಿರಿ, ಪ್ರತಿ ಭಾರತದ ಮನೆಯಲ್ಲಿಯೂ ಅದು ಆಚರಣೆ ಮಾಡತ್ತಾರೆ. ಪ್ರತಿಯಲ್ಲಿ ಮನಸ್ಸಲ್ಲಿ ನೋವು, ಆಕ್ರೋಧನ ಮತ್ತು ಅವ್ರ ಬಗ್ಗೆ ಎಷ್ಟೊಂದು ಇದು ತೊಂದರೆ ಆಗ್ತದೆ ಅಂದರೆ ಅವರು ಈ ರೀತಿ ಅವ್ರಿಗೆ ಏನು ಮಾಡ್ಬೇಕಂದ್ರೆ ಗುಂಡಿ ಹೊಡಿಬೇಕು ಅವ್ರಿಗೆ. ಈಗ ಒಂದು ಮನೆ ಕುಟುಂಬ ಸದಸ್ಯನ ಇವರು ಹೀನಾಯಕ್ಕೆ ಹೊಂದೋದಕ್ಕೆ ಆ ಇಡೀ ಕುಟುಂಬನೇ ಪೂರ ಮುಳುಗಿ ಹೋಗಿಬಿಡ್ತದೆ. ಅಂದರೆ ಅವ್ರಿಗೆ ಮನುಷ್ಯತ್ವ ಇಲ್ಲ. ನೋಡಿರಿ, ಕೇಳ್ತಾ ಇರ್ತದೆ ನಿಮ್ಮ ರಾಜ್ಯ ಯಾವುದು, ದೇಶ ಯಾವುದು ಕೇಳ್ತಾ ಇಲ್ಲತ್ತ, ಧರ್ಮ ಯಾವುದು ಕೇಳ್ತಾ ಇರ್ತಾರೆ. ನಿಮ್ಮ ಧರ್ಮ ಯಾವುದು ಕೇಳಿ ಅವ್ರನ್ನ ಹೊಡಿತಾರಪ್ಪ ಅಂದ್ರೆ ಇವರು ಮಾನವೀಯತೆಯಲ್ಲಿ ಉಳಿತಾಳ್ರಿ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಸಾಕಷ್ಟು ಡೆವಲಪ್ಮೆಂಟ್ ವಿಷಯದಾಗ ಎಲ್ಲರೂ ನಮ್ಮವ್ರ ತಿರುಗಿಸಿಂದ ತೊಗೊಂಟಾರ. ಅಂಥದ್ರಲ್ಲಿ ಇವರು ಈ ರೀತಿ ಮಾಡಿದ್ರೆ ಮತ್ತು ಜನಸಾಮಾನ್ಯ ಮನಸ್ಸಿನಾಗ ಏನಾಗಿಬಿಡ್ತದೆ, ಪ್ರತಿಯೊಬ್ಬರನ್ನ ಸಂಶಯ ನೋಡುವಂಥ ಪರಿಸ್ಥಿತಿ ಬಂದುಬಿಡ್ತದೆ. ಈಗ ಆದ ಕಾರಣ ಅವ್ರು ಯಾರೇ ಇರಲಿ ಅವ್ರನ್ನ ತ್ವರಿತವಾಗಿ ಬಂಧಿಸಿ ಅಷ್ಟೇ ಬಿಡಬೇಡ್ರಿ. ಅವ್ರಿಗೆ ಹೆಂಗೆ ಸಾಯಿಸ್ಬೇಕಂದ್ರೆ ಅದು ಮಾದರಿ ರೀತಿ ಸಾಯಿಸ್ಬೇಕು. ಅವ್ರಿಗೆ ಸಾಯಿಸೋದು ಇಡೀ ದೇಶನೇ ನೋಡ್ಬೇಕು. ಇವ್ರು ಹೆಂಗೆ ಸಾಯಿಸಾರಲ್ಲ ಇವ್ರನ್ನ, ಅವ್ರನ್ನ ಸಾಯಿಸೋದು ಇಡೀ ದೇಶಕ್ಕೆ ಗೊತ್ತಾಗಬೇಕು. ಆ ರೀತಿ ಅವ್ರನ್ನ ಹಿಂಸೆ ಕೊಟ್ಟು ಸಾಯಿಸ್ಬೇಕಂತ ನನ್ನ ಅನಿಸಿಕೆ. ಅವ್ರ ಮನುಷ್ಯತ್ವ ಇಲ್ಲ, ಅವ್ರ ಮೃಗಗಳವರು. ಯಾಕ್ರಿ ಒಂದು ಸಾಧ್ಯ ಹೋಗು ಪ್ರಾಣಿ ಹೊಡೆಯಾದ್ರೆ ಬೇಜಾರಾಗ್ತದೆ. ಒಂದು ಪ್ರಾಣಿಗೆ ಈ ಮಾಹಿತಿ ಬಂದು ಇಬ್ಬರಿಗೆ ಹೊಡೆದಿದ್ದಾರೆ. ಬಟ್ ಅವ್ರು ಇಬ್ಬರಿಗೆ ಹೊಡೆದದ್ದು ನಿಜ. ಬಟ್ ಇನ್ನು ಉಳಿದವ್ರು ಸಿಗಬೇಕು. ಆಮ್ಯಾಗ ಅವ್ರಿಗೆ ಯಾರು ಕುಮ್ಮಕ್ಕೆ ಕೊಟ್ಟರು, ಅವ್ರಿಗೆ ಇರ್ಲಾಕೆ ಯಾರು ಸಹಕಾರ ಮಾಡಿದ್ರು, ಅವ್ರಿಗೆಲ್ಲ ಮಾಹಿತಿ ಯಾರು ಕೊಟ್ಟರು, ಇವ್ರನ್ನೆಲ್ಲ ಸರ್ಚ್ ಮಾಡಬೇಕು. ಎಲ್ಲರೂ ಸರ್ಚ್ ಮಾಡಿ ಇದಕ್ಕೆ ಯಾರು ಹಿನ್ನೆಲೆ ಇದ್ದಾರೆ ಮೂಲ ಬೇರು ತೆಗಿಬೇಕು. ಇದು ಮೂಲ ಬೇರು ತೆಗಿಲಿಕ್ಕೆ ಆಗಂಗಿಲ್ಲ. ಇದು ಯಾಕಂದ್ರೆ ಇದು ಒಬ್ಬರಿಬ್ಬರು ಹೊಡೆದ ಕೆಲಸ ಆಗಿಲ್ಲ. ಇದ್ರ ಹಿಂದೆ ಇದ್ದೇ ಇದ್ದಾರೆ ಅವ್ರನ್ನ. आपके घर और ऑफिस के सजावट के लिए ओनली वन A1 फर्नीचर शॉप, जहां आपको बेहतरीन से बेहतरीन और उम्दा क्वालिटी के फर्नीचर खरीदने को मिलेंगे, वो भी कम से कम दामों में। दीवान, चेयर, ऑफिस चेयर, बेड्स, लॉकर, टीवी शोकेस, टी टेबल, वुड सोफा, सागवानी सोफा जैसे और भी बेहतरीन क्वालिटी के चीजें यहाँ आपको खरीदने मिलेंगे, जो आपके घरों की खूबसूरती और सजावट के लिए बनाए गए। तो देर किस बात की है, अच्छे से अच्छे फर्नीचर और कम से कम दामों वाले फर्नीचर खरीदने के लिए एक बार विजिट A1 फर्नीचर, अटल बिहारी वाजपेयी रोड, गणपति चौक, विजयपुर। और आप इनको फोन पर भी बात कर सकते हैं। कॉन्टैक्ट नंबर है 9914644661, 990050
8998 पर।